ಇವತ್ತಿನ ರೆಸಿಪಿ ಫ್ರೂಟ್ ಡೆಸರ್ಟ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಸಮ್ಮರಿಗಂತೂ ಚೆನ್ನಾಗಿರುತ್ತೆ. ಒಂದು ಬೌಲಲ್ಲಿ ನೀರು ಹಾಕಿದ್ದೀನಿ. ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಥರ ಜೆಲ್ಲಿ ಪೌಡರ್ ನಿಮಗೆ ಸಿಗುತ್ತೆ. ಈ ಜೆಲ್ಲಿ ಪೌಡರ್ ಬಾಕ್ಸಲ್ಲಿ 2 ಪ್ಯಾಕೆಟ್ಸ್ ಇರುತ್ತೆ. ಸೊ ಆ 2 ಪ್ಯಾಕೆಟ್ಸು ನಾನು ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಅದೇನು ಬಾಯ್ಲ್ ಬರೋ ಹಾಗೇನಿಲ್ಲ, ಜಸ್ಟ್ ಕಾದರೆ ಅದು ಮೆಲ್ಟಾಗಿ ಕಾದರೆ ಸಾಕು. ಸೊ ಈ ಥರ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಈ ಥರ ನಾನು ಒಂದು 10 to 15 ಮಿನಿಟ್ಸ್ ರೂಮ್ ಟೆಂಪರೇಚರ್ಗೆ ಬಿಟ್ಟಿದ್ದೆ. ಸೊ ಈ ಥರ ರೆಡಿ ಆಗುತ್ತೆ. ಆವಾಗ ನೀವು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ಮತ್ತೊಂದು ಬೌಲಲ್ಲಿ ಇಲ್ಲಿ ನಾನು ಕಟ್ ಮಾಡಿರುವಂತಹ ಗ್ರೇಪ್ಸ್ನ ಹಾಕ್ಕೊಂಡಿದ್ದೀನಿ. ಗ್ರೇಪ್ಸ್, ಆ್ಯಪಲ್, ಪೊಮೊಗ್ರಾನೇಟ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟನೋ ಆ ಫ್ರೂಟ್ಸ್ನ ನೀವು ಹಾಕ್ಕೊಳ್ಬೋದು. ಸೊ ಈಗ ಆನಂತರ ಇಲ್ಲಿ ನಾನು ಸಬ್ಜಿ ಬೀಜವನ್ನು ನೆನೆಸ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಜೆಲ್ಲಿ ರೆಡಿ ಮಾಡಿದ್ವಲ್ಲ, ಕಟ್ ಮಾಡಿರುವಂತಹ ಜೆಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಪ್ರೊಮೊಗ್ರಾನೇಟ್ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ನೆಕ್ಸ್ಟ್ ಈಗ ಕಂಡೆನ್ಸ್ ಮಿಲ್ಕ್ ಅಂತ ಬರುತ್ತೆ, ಅದು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಸ್ವೀಟ್ನೆಸ್ ಇದೆ ಕೊಡೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಆಲ್ಮೋಸ್ಟ್ 1 ಗ್ಲಾಸಷ್ಟು ಮಿಲ್ಕ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನಾನು ಇಲ್ಲಿ ಸಬ್ಬಕ್ಕಿ ಅದನ್ನು ನಾನು ಬೇಯಿಸ್ಕೊಂಡು ರೆಡಿ ಮಾಡಿಟ್ಟಿದ್ದೆ, ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ರೆಡಿಯಾಗಿದೆ ಫ್ರೂಟ್ ಡೆಸರ್ಟ್.